2008 ದಾವಣಗೆರೆಲಿಂದ ಕರ್ಕೊಂಬರಕ್ಕೆ ಬಂದರೊಳಗೆ ನಾನೂ ಒಬ್ಬ. ನಮ್ಮ ಮಠದ ಉದ್ದೇಶ, ನಮ್ಮ ಪೀಠದ ಉದ್ದೇಶ ಏನಿತ್ತು, ನಾವೆಲ್ಲರೂ ಆ ಉದ್ದೇಶನ ಮರ್ತೀವಿ. ಮೊದಲ ಮೂಲ ಮಠ ಯಾವಾಗಲೂ ಒಂದೊಂದು, ಈಗ ಬ್ಯಾಂಕ್ಗಳಾಗ್ತವೆ, ಫಸ್ಟ್ ಮೇನ್ ಶಾಖೆ, ಅನಂತರ ಬ್ರಾಂಚ್ಗಳು ಮಾಡ್ಕೊಂತ ಹೋಗ್ತಿರ್ತಾರೆ. ಮೊದಲ ಮೂಲ ಇದ್ರ ಪ್ರಧಾನ ಕಚೇರಿನ ಸ್ಥಿರ ಇಲ್ಲಂದ್ರ ಶಾಖೆಗಳ ಏನ ನಡೀತಾವು ಅಲ್ಲ. ನಾನು ಉದಾಹರಣೆ ಕೊಡಕತ್ತೀನಿ. ಅಲ್ಲ, ಅದನ್ನ ಹೇಳಕತ್ತೀವಿ ನಾವು. ಮೂಲ ಬಂದ್ ಹೊತ್ನಾಗಿ, ಪೀಠಕ್ಕೆ ಬಂದ್ ಹೊತ್ನಾಗ ಯಾರೊಬ್ಬರು ಕರೆಯೋದು ದಿಕ್ಕಿಲ್ಲ, ಯಾರೊಬ್ರು ಏನ್ ಅನ್ನೋದು ದಿಕ್ಕಿಲ್ಲ. ಎಲ್ಲೆಲ್ಲರೂ ಬರ್ತಾರ, ಮಠದ ಕಾಲ ಬಂದು ಮಠದಾಗ ಒಂದು ಗ್ಲಾಸ್ ಕುಡಿಯಕ್ಕೆ ನೀರು ಸತ್ ಸಿಗಲ್ಲ. ನಮ್ಮ ಮಠದಾಗ ಇಂಥ ವ್ಯವಸ್ಥೆ ನಮ್ಮ ಮಠದಾಗ ಐತೆ. ಇದು ಯಾರು ತಪ್ಪಿನಿಂದ ನಡೆದೈತೋ ಗೊತ್ತಿಲ್ಲ ನಮ್ಗೆ. ನೀವು ಇಲ್ಲಿ ಕುಂತ್ರ ಎಲ್ಲರೂ ಬರ್ತಾರ, ನೀವು ಕುಂದಿರ್ಬೇಕಿಲ್ಲ, ಕುಂತು ಎಲ್ಲರಿಗೆ ಆಶೀರ್ವಾದ ಮಾಡ್ಬೇಕು. ಅನಿವಾರ್ಯ ಪರಿಸ್ಥಿತಿ ಒಳಗೆ ನೀವು ಎಲ್ಲರ ಪ್ರವಾಸ ಕೈಗೊಡ್ರಿ, ಏನಾದರೂ ಮಾಡ್ರಿ. ಇಲ್ಲಿ ಎಲ್ಲರ ಕಡೆಯಿಂದ ನಾವೆಲ್ಲ ಭಕ್ತರಿದ್ದೀವಿ, ಎಲ್ಲರ ಕಡೆಯಿಂದ ಕೆಲಸ ತಗೊಂಡು ಮಠ ಅಭಿವೃದ್ಧಿ ಮಾಡ್ರಿ. ಮಠ ಅಭಿವೃದ್ಧಿ ಆತಂದ್ರ ಸಮಾಜ ಅಭಿವೃದ್ಧಿ ಆಗುತ್ತೆ, ಸಮಾಜ ಅಭಿವೃದ್ಧಿ ಆದ್ರೆ ನಾವೆಲ್ಲರೂ ಅಭಿವೃದ್ಧಿ ಆಗ್ತೀವಿ. ಸಂವಾದದ ಮೂಲಕವೇ, ಸಂಧಾನ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ವು. ಎಲ್ಲ ಮಠಪೀಠಗಳು ಇರ್ತಕ್ಕಂಥ ಸಹಜ. ನನಗೆ ಭಾಳ ನೋವಾಗೈತಿ. ಇತಿಹಾಸದೊಳಗಡೆ ಯಾವತ್ತು ನನ್ನ ಶ್ರೀಪೀಠ ಬಡವ ಬಲ್ಲಿದ ಶ್ರೀಮಂತನ ಬೇಲಾರ್ದನೆ, ದೀನ ದಲಿತನ ಬೇಲಾರ್ದನೆ ಯಾವತ್ತೂ ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತು ಓಪನ್ ಆಗಿರ್ಬೇಕಂತಲೇ ನನ್ನ ಮಠಕ್ಕೆ ನಾನು ಬಾಗಿಲೇ ಹಾಕಿದ್ದಿಲ್ಲ. ಬಸವಣ್ಣವ್ರ ತತ್ವ ಅಂತ ಇವ ನಮ್ಮವ ಅಂತ ಸಂದೇಶದ ಕಾರಣಕ್ಕೋಸ್ಕರ ಎಂದೂ ನಾನು ಮಠಕ್ಕೆ ಬಾಗಿಲು ಹಾಕಿದ್ದಿಲ್ಲ. ಆದರೆ ನಮ್ಮ ಕೆಲವು ಭಕ್ತಾದಿಗಳು ನಮ್ಮವರೇ ಗೊತ್ತಿಲ್ಲದೇ ಯಾವುದಾವುದೋ ಕಾರಣಕ್ಕೆ ಬಾಗಿಲು ಹಾಕಿದ್ರು. ಅದು ಮನಸ್ಸಿಗೆ ನೋವಾಗಿತ್ತು. ಇವತ್ತೆಲ್ಲ ನಮ್ಮ ಹುನಗುಂದ ತಾಲೂಕಲ್ಲಿ, ನಮ್ಮ ಪೀಠ ಇರೋದು ಹುನಗುಂದ ತಾಲೂಕಲ್ಲಿ. ಇವತ್ತು ಜಮಖಂಡಿ, ರಬಕವಿ-ಬನಹಟ್ಟಿ, ತೇರದಾಳ, ಗದಗ, ಧಾರವಾಡ, ವಿಜಯಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜ ಬಂದು ಸ್ವಯಂ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಶ್ರೀಪೀಠದ ಧರ್ಮದ ಶ್ರೀಟತೆಯಲ್ಲಿ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಠಕ್ಕೆ ಹೋಗ್ತಿದ್ದಾರೆ. ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ, ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋಣ ಅಂತೇಳಿ ಈಗ ನಾನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದ್ದಾರೆ, ಅವರೇ ಬಂದರೆ ಅವರ ಮಾತಿಗೆ ಬೆಲೆ ಕೊಟ್ಟು ಒಂದು 7 ಜನ ಹಿರಿಯರ ಕಮಿಟಿ ಮಾಡೇವಿ. ಮುಂದಿನ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ಭಾಗದಲ್ಲಿ ನಾವು ಶಾಖಾ ಮಠ ಮಾಡ್ತೇವೆ ಅಂತ ನಾನು ಕರ್ಕೊಂಡು ಹೋಗಿ ಬಂದಿದ್ದೆ. ರಬಕವಿ-ಬನಹಟ್ಟಿ ಭಾಗದಲ್ಲಿ 4 ಎಕರೆ ಜಮೀನು, ಧಾರವಾಡ ಭಾಗದಲ್ಲಿ 4 ಎಕರೆ ಜಮೀನು, ಮತ್ತು ಹುನಗುಂದ ಇಳಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಠ ಮಾಡ್ತೀವಿ. ಸಿ ಪಾಟೀಲರು ನರಗುಂದಲ್ಲಿ ಶಾಖಾ ಮಠ ಮಾಡ್ತಿದ್ದಾರೆ. ಎಲ್ಲರೂ ಶಾಖಾ ಮಠ ಮಾಡ್ಕೊಂಡು ಮೂಲಪೀಠ ಕೂಡಲ ಸಂಘದಾಗಿರಲಿ, ಶಾಖಾ ಮಠ ಮಾಡ್ಕೊಂಡು ನಿಮಗೆ ತೊಂದರೆ ಆಗಬಾರ್ದು, ನಿಮ್ಗೆ ನೋವು ಆಗಬಾರ್ದಿದ್ರೆ ಅದು ಯಾವುದೂ ಬೇಡ, ಮುಂದೆ ಬೆಳವಣಿಗೆ ಮಾಡೋಣ. ಈಗ ಎಲ್ಲರೂ ಸೇರಿಕೊಂಡು ಶ್ರೀಪೀಠಕ್ಕೆ ಕರ್ಕೊಂಡು ಹೊಂಟಾರೆ. ನಾನು ಅಲ್ಲಿ ಹೋಗಿರ್ತೀನಿ. ಆ ಮೂಲಕವಾಗಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರು ನಮ್ಮ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಘಟನೆಗಳು ಎಂದೂ ಆಗಬಾರ್ದು ಅಂತ. ಯಾಕಂದರೆ ನಾನು ಮತ್ತು ಹೋರಾಟ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಹೋರಾಟ ನನ್ನ ಉಸಿರು. ನಾನು ಸಮಾಜ ಕಟ್ಟಕ್ಕೆ ಬಂದೀನಿ, ಯಾವುದೇ ಇಟ್ಟಿಗೆ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ. ನನ್ನ ಬದುಕಿನ ಕಣಕಣದಲ್ಲಿ ಸಹ ಸಮಾಜಕ್ಕೋಸ್ಕರ ಬದುಕಿದ್ದೀನಿ, ಸಮಾಜವನ್ನು ಬದುಕಿಸ್ತೀನಿ, ಸಮಾಜಕ್ಕೋಸ್ಕರ ಬದುಕ್ತೀನಿ. ನನಗೆ ಯಾವುದೂ ಆಸೆ ಇಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ, ನನಗೆ ಯಾವುದೂ ಶಾಶ್ವತ. ನನಗೆಲ್ಲದೇನಪ್ಪ, ನನ್ನ ಭಕ್ತರು ಮುಖ್ಯ. ನಾನು ಯಾವಾಗ ಹೋರಾಟ ಶುರು ಮಾಡಿದ್ದೆ 5 ವರ್ಷಗಳ ಕಾಲ, ನನ್ನಲ್ಲಿ ಯಾವ ರೀತಿಯಾಗಂಥ ಭಾವನೆ ಬಂದಿದೆಯಪ್ಪ ಅಂದರೆ, ನಾನು 4 ವರ್ಷ ಕಾಲ ಮಠದಾಗ ಇಲ್ಲೇ ಅಲ್ಲ. ನನ್ನ ಭಕ್ತರ ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲ ಸಂಘವಾಗಿದೆ, ನನ್ನ ಭಕ್ತರ ಮನೆಗಳೇ ನನ್ನ ಶ್ರೀಪೀಠವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಬದುಕೊಂಬಂದಿರ್ತಕ್ಕಂಥದ್ದು ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು. ಯಾರೇನೇ ಗೊತ್ತಿಲ್ಲದೆ ಬೇರೆ ಬೇರೆ ಕಾರಣಕ್ಕೆ ಏನೇ ಮಾಡಿರ್ಬೋದು, ಅವರೆಲ್ಲ ನನ್ನವರು. ಅವ್ರ ಬಗ್ಗೆ ಯಾವ ಕಾರಣಕ್ಕೆ ನಾನು ತಪ್ಪು ತಿಳ್ಕೊಂಡಿದ್ದಿಲ್ಲ. ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಷ್ಯ ಮಕ್ಕಳೇ. ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡು ಹೋಗೋಣ. ನಮ್ಮ ಭಕ್ತರಿಗೆ ಮನಸ್ಸು ನೋವಾಗೋ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಈ ಮೂಲಕ ಮತ್ತೊಂದು ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂಧುಗಳಿಗೆ ಯಾರು ಸಹ ನಿರಾಶೆ ಒಳಪಡಬೇಡ್ರಿ, ಹಿಂಗೆ ಆಯ್ತು ಅಂತೇಳಿ. ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂತ ಸಂಘರ್ಷಗಳಿರುವಂಥದ್ದು ಸಹಜ. ಅದು ಬಸವಣ್ಣನ ಕಾಲಕ್ಕೂ ಇತ್ತು, ಅಂಬೇಡ್ಕರ್ ಕಾಲಕ್ಕೂ ಇತ್ತು, ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ನಡೆಯುವ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ. ಆ ನೋವನ್ನು ನುಂಗ್ಕೊಂಡು ನಾನು ನಂಜುಂಡನಾಗಿ ಮತ್ತೆ ಸಮಾಜವನ್ನು ಉಚ್ಚಾರ ಸ್ಥಿತಿಗೆ ಕೊಂಡೊಯ್ಯೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋವಿದೆ, ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ.